ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೂಸ್ ವ್ಲಾಗ್ಸ್. ಬನ್ನಿ ಇವತ್ತಿನ ವಿಡಿಯೋ ವಿಶೇಷ ಏನಿದೆ ಅಂತ ನೋಡ್ತಾ ಹೋಗಿ ಪೂರ್ತಿಯಾಗಿ. ಏನು ಖರೀದಿ ಮಾಡಲಿಕ್ಕೆ ಗ್ರಾಸರಿ ಐಟಮ್. ಈ ಕಡೆ ಸಾತನ ಸ್ಕೂಲಿಗೆ ಬಿಡಾಕ ಬಂದು ಗ್ರಾಸರಿ ತಗೊಂಡ್ತೀನಿ. ಸಾತು ನೋಡು ಮುಖ ಹೆಂಗೆ ಮಾಡಿದ್ನಲ್ಲ. ಸಮ್ಮ ಎಂಜಾಯ್ ಮಾಡ್ಕೊಂತದಲ್ಲ ಇವನು. ಸ್ವಲ್ಪ ಸೆಂಟಿಮೆಂಟ್ ಸಣ್ಣಕ್ಕೆ ತಗೊಂಡು ನೋಡ್ತೀನಿ, ಚೆನ್ನಾಗಿದ್ರೆ ಮತ್ತೆ ತಗೊಂಡ್ಬರೋಣ. ಏನೋ ಭಾಳ ಐತೆ ಅನ್ನಕತ್ತಿದ್ಲು. ಏನೋ ಭಾಳ ಐತಿ ನಮ್ಮ ಸಾತನವ್ರು ಬಂದ್ರಂದ್ರೆ ಇಲ್ಲೇ ನೋಡಿ ಬ್ರ್ಯಾಂಡ್ ಕೈ ಸೀದಾ ಇಲ್ಲಿಗೆ ಗಾಡಿಗಳು ಇವೆಲ್ಲ ರೋಗು ಗಾಡಿಗಳಿಗೆ ಹಾಕಿಬಿಡ್ತಾರೆ. ಕೈ ಕಡಂತ್ರಿ ಗಾಡಿ ಇದು ಏನು ಈ ಪಾರ್ಟಿ ಬಿಡ್ಬಾರ್ದವ್ರನ್ನ. ಈ ಪಾರ್ಟಿ ಬಿಟ್ರೆ ಕೆಲಸ ನೋಡಿ ಕೈ ಹಾಕಿಬಿಡ್ತಾರೆ. ದೇವದೇವನಂತ ಗಾಡಿ ಮತ್ತೆ ಈ ಕಡೆ ಬಂದ್ರೆ ಆ ಕಡೆ ಗೋಧಿಟ್ಟು ಬೇಕಾ? ನಮ್ಮದು ಸಿಲ್ವರ್ ಕಾಯಿನ್ ಇದರಲ್ಲಿ. ಫಾರ್ಚೂನ್ ಅಲ್ಲ, ನಮ್ಮ ಬೈ ಒನ್ ಗೆಟ್ ಒನ್. ಫಾರ್ಚೂನ್ ಬೈ ಒನ್ ಗೆಟ್ ಒನ್ ಅಂದರೆ ಇದ್ರದ್ದು ಏನು ರೇಟು? ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ. ಇದು 1 kg ರೇಟ್ 107. ರೇಟ್ 107. ಬೈ ಒನ್ ಗೆಟ್ ಒನ್. ಇದು ಬೆಸ್ಟ್ ಅಲ್ಲ ಆಶೀರ್ವಾದ. ಹಂಗಾದರೆ 2 kg 99 ಅಂತ. ಇದು ಆಶೀರ್ವಾದ 2 kg 99. ಇದೇ ಬೆಟ್ರಲ್ಲ ಅದಕ್ಕಿಂತ, ಹೌದಿಲ್ಲ? ಫಾರ್ಚೂನ್ 107 ಅದು, ಬಟ್ ಬೈ ಒನ್ ಗೆಟ್ ಒನ್ ಅಂತಾರೆ. ಹಂಗೆ 107 6 ರೂಪೀಸ್ ನಮ್ಮ ತಗೊಳೋರಿಗೆ ಲಾಸ್ ಆಗುತ್ತೆ. ಬೆಲ್ಲ ಬೇಕಾ ನಮ್ಮ? ಶೇಂಗಾ ಪುಡಿ ಇಲ್ಲಲ್ಲೋ ಮನೆಯಲ್ಲಿ. ಎಣ್ಣೆ ಪ್ಯಾಕೆಟ್ ಫ್ರೀಡಮ್ ಸನ್ಫ್ಲವರ. ಒಂದು ಟೈಮ್ ಅದು ಶುದ್ಧ ಗಾಣದ ಎಣ್ಣೆ ತಗೋಬೇಕು ನಾವು. ಒಂದು ಟೈಮ್ ಶುದ್ಧ ಗಾಣದ ಎಣ್ಣೆ ನೋಡ್ಬೇಕು. ಒಂದೇ ಸಾಕೈದು ಎಣ್ಣೆ ಪ್ಯಾಕೆಟ್. ಇಲ್ಲೆಲ್ಲಿ ಇರ್ತದೆ ಶುದ್ಧ ಗಾಣದ ಎಣ್ಣೆ ಅಂತೇಳಿ. ರುಚಿ ಕೊಡೋದು ದೀಪಕ್ಕೆ. ಕಾಣ್ತಾರೆ ಇಲ್ಲಿ ರುಚಿ ಕೂಡ ದೊಡ್ಡದು ಸಣ್ಣ ಅದ್ಯಾವ. ಇದು ಸೋಪ್ ಐಟಮ್ ಏನಿದಾವ ಈ ಥರದ್ದು ಎಲ್ಲ ಬೇರೆ ಹಾಕ್ಬಿಡ್ರಿ, ಸ್ಮೆಲ್ ಹಾಕ್ಬಿಡ್ತಾವೆ. ಏನ್ರಿ ಗೋಧಿಟ್ಟು ಹಾಕ್ತಿತ್ತು. ಒಂದು ತೊಗೊಂಡು ಸ್ನ್ಯಾಕ್. ಇದು ಮೇಲೆ ಹಾಕ್ರಕ್ಕ ಹೋಗ್ಯದಿದು. ನೋಡಿ ಇವಾಗ ಸ್ವಲ್ಪ ಇದೊಂದು ಕಿರಾಣಿ ಒಂದು ತೊಗೊಂಡು ಬಂದ್ವಿ. ಮನೇಲಿ ಹಾಗೇ ಬಿಟ್ಟು ಹೋಗಿದ್ವಿ. ಇವತ್ತು ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಸ್ಕೂಲ್ ಕರೆಕ್ಟ್ ಟೈಮೇ ಆಯಿತು. ಇವತ್ತು ಲೇಟಾಗಿದ್ದರು. ಪಾಪ ಮಲಗಿರ್ಲಿ ಬಿಡು ಅಂತ ನಾನು ಬಿಟ್ಬಿಟ್ಟಿದ್ದೆ. ಯಜಮಾನ್ರದ್ದು ಕೂಡ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಲೇಟಾಗಿದೆ ಅಂಥೇಳಿ ಊಟ ಮಾಡ್ಕೊಳ್ಳಾರ್ದು ಹೋದರೆ ನಮಗೆ ಸರಿ ಅನಿಸಲ್ಲ. ನಿಧಾನ ಆದರೂ ಪರವಾಗಿಲ್ಲ. ಇವತ್ತು ವ್ಯಾನ್ ಮಿಸ್ ಆದ್ರೂ ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅವ್ರ ಪಾಪ. ಅದ್ರ ಸಲಗೆ ಊಟ ಮಾಡಿಸಿ ಆಮೇಲೆ ನಾವೇ ಕರ್ಕೊಂಡು ಹೋದರೆ ಆಯಿತು ಅಂತೇಳ್ಬಿಟ್ಟು ನಾವೇ ಕರ್ಕೊಂಡೋಗಿ ಬಿಟ್ಟು ಬಂದ್ವಿ. ಬಟ್ ಬೇರೆ ವ್ಯಾನ್ಗಳೆಲ್ಲ ರೆಡಿ ಇತ್ತು. ಇನ್ನು ಅವ್ರಿಂದೆ ಸಾಕಷ್ಟು ವ್ಯಾನ್ಗಳು ಇತ್ತು ಅವ್ರ ಸ್ಕೂಲಿಂದೆ. ಬಟ್ ನನ್ನ ಮಕ್ಕಳು ತಮ್ಮದೇ ವ್ಯಾನಲ್ಲೇ ಹೋಗಬೇಕು, ನಾನು ಬೇರೆ ವ್ಯಾನಲ್ಲಿ ಹೋಗಲ್ಲ ಅಂತ ಹೇಳಿದ್ರು.
ಅದಕ್ಕೆ ನನಗೂ ಕೂಡ ಫಾರ್ ಚೇಂಜ್, ಸ್ವಲ್ಪ ಬೆಳಗ್ಗೆ ವಾತಾವರಣ ಕೂಡ ಚೆನ್ನಾಗಿರುತ್ತೆ, ಮಕ್ಕಳನ್ನ ಬಿಟ್ಟು ಬಂದರೆ ಅವಕ್ಕೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಜಮಾನ್ರ ಜೊತೆ ಹೋದೆ. ರೊಟ್ಟಿ ಮಾಡೋದು ಹಾಗೆ ಉಳಿಸೋಗಿದ್ದೆ. ಇನ್ನು ಈಗೇನಾಗಿದೆ ನನಗೆ ಗೊತ್ತಿಲ್ಲ. ಬರೋಷ್ಟರಲ್ಲಿ ಇರುವೆ ಹತ್ತಿದಾವೆ ನೋಡಿ. ಇಟ್ಟು ಇವಾಗ ರೊಟ್ಟಿ ಮಾಡಲಿಕ್ಕೂ ಏನಾಗುತ್ತೋ ಬರುತ್ತೋ ಇಲ್ವಾ ಪರವಾಗಿಲ್ಲ. ಸ್ವಲ್ಪನೇ ಇವತ್ತು ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಇನ್ನು ಮತ್ತೆ ಬೇರೆನೂ ಹಾಕ್ಕೊಂಡು ಮಾಡ್ಕೊತೀನಿ. ಕಿರಾಣಿ ಒಂದು ದಿನ ಹೋಗಬೇಕು ತರಬೇಕು ಅಂತಲೇ ಇದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಹೆಂಗೋ ಅಲ್ಲಿವರೆಗೂ ಬಂದಿದ್ದೀವಿ, ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿದೆ ಯಜಮಾನ್ರಿಗೆ. ಸರಿ ಬಾ, ಅದೊಂದು ಮುಗಿಸ್ಕೊಂಡು ಬಂದುಬಿಡಂತಿ, ಮತ್ತೆ ನೀನು ಹೊರಗೆ ಬರೋಕ್ಕಾಗಲ್ಲ, ನೀನು ಆಮೇಲೆ ಬ್ಯುಸಿ ಆಗ್ತೀಯ ಅಂತಂದರು. ಅದಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ನೋಡಿ. ಇವಾಗ ರೊಟ್ಟಿ ಕಂಟಿನ್ಯೂ ಮಾಡ್ತೀನಿ. ಬಂದ ಕೂಡಲೇ ಏನ್ರಿ ಸ್ಮೆಲ್. ನಾವು ಕೂಡ ಯೂಸ್ ಮಾಡ್ತಾ ಇದ್ದೀವಿ ಕ್ಯಾಂಫರ್ ಕೋನ್, ಕ್ಯಾಂಪ್ಯೂರ್ ಕೋನ್. ಈ ರೀತಿ ಸೆಟಪ್ ಆಗಿದೆ ನಮ್ಮದು ಸಮನ್ವಿ ಕಲೆಕ್ಷನ್ದು. ಕಲೆಕ್ಷನ್ಸ್ ಸ್ವಲ್ಪನಾ ಅಂತ ಅನ್ಕೋಬೇಡಿ, ಅದರಲ್ಲೂ ಕೂಡ ಜಾಸ್ತಿನೇ ಇದ್ದಾವೆ. ಬಟ್ ನಿಮಗೆ ಇಲ್ಲಿ ರ್ಯಾಕ್ ಫುಲ್ ಆಗಿಲ್ಲ ಅಂತೇಳ್ಬಿಟ್ಟು ಸ್ವಲ್ಪನೇ ಕಾಣಿಸ್ತಾ ಇದೆ. ಇದ್ದಾವೆ ಕಲೆಕ್ಷನ್ಸ್ ಮಾತ್ರ ಇದ್ದಾವೆ. ಇಲ್ಲಿ ಒಂದು 20, ಇದು ಒಂದು 20, ಒಂದು 60ರಿಂದ 80ರವರೆಗೂ ಇದ್ದಾವೆ ಕಲೆಕ್ಷನ್ನು. ಇನ್ನೂ ಒಂದು ಕೆಳಗಡೆ ಇದೆ, ತರಬೇಕು. 70ರವರೆಗೂ 70-80ರವರೆಗೂ ಇದೆ ನೋಡಿ ಕಲೆಕ್ಷನ್. ಸೊ ಇದಿಷ್ಟು ಎಷ್ಟಿರ್ಬೋದು ಒಂದು ಅಂದಾಜು ಲೆಕ್ಕದಲ್ಲಿ ಅಂತ ಹೇಳ್ಬಿಟ್ಟು, ಅಂದರೆ ಟೋಟಲಾಗಿ ಅಮೌಂಟಲ್ಲಿ ಎಷ್ಟಿರ್ಬೋದು, ಎಷ್ಟು ಅಮೌಂಟ್ದು ನಮ್ಮ ಹತ್ರ ಸ್ಟಾಕ್ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ, ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತೇಳ್ಬಿಟ್ಟು. ಇಷ್ಟೆಲ್ಲ ಇದೆ. ಎಲ್ಲ ನಾನು ಜಾಸ್ತಿ ಡೈಲಿ ವೇರ್ದು ಅದೆಲ್ಲ ತರಿಸಲ್ಲ. ಲಾಸ್ಟ್ ಟೈಮ್ ಯಾರೋದು ಬೇಡಿಕೆ ಇತ್ತು ಅಂತ ಹೇಳಿ ಈ ಥರ ನಾನು ಜಾರ್ಜೆಟಲ್ಲಿ 3D ಪ್ಯಾಟರ್ನಲ್ಲಿ ತರಿಸಿದ್ದು. ಬಟ್ ಈ ಸಾರಿ ನಾನು ಜಸ್ಟು ಏನಿದ್ರು ಸಿಲ್ಕ್ ಸ್ಯಾರಿಗೆ ಮಾತ್ರ ಜಾಸ್ತಿ ಕೊಡ್ತಾಯಿದ್ದೀನಿ. ಇದು ಬಂದುಬಿಟ್ಟೆಲ್ಲ ಮೈಸೂರು ಸಿಲ್ಕೆ. ಇನ್ನು ನೆಕ್ಸ್ಟ್ ಬರೋದ್ರಲ್ಲಿ ಗಜ್ಜಿ ಸಿಲ್ಕ್ ಇರುತ್ತೆ, ದೆನ್ ಸಾಫ್ಟ್ ಸಿಲ್ಕ್ ಇರುತ್ತೆ. ಇವೆಲ್ಲ ಆಲ್ಮೋಸ್ಟು ಕ್ರೇಪಲ್ಲಿನೇ ಇರೋದು, ಕ್ರೇಪ್ ಮೈಸೂರು ಸಿಲ್ಕೇ ಇರೋದು. ಸೊ ನೋಡಿ ಇಷ್ಟೆಲ್ಲ ಕಲೆಕ್ಷನ್ ಇದೆ. ಇದು ಆಲ್ರೆಡಿ ನಾನು ಸಿಂಗಲ್ಲಾಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಹಾಕಿದ್ದೀನಿ. ಯಾರು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ವಿಸಿಟ್ ಮಾಡಿಲ್ವೋ ಹೋಗಿ ವಿಸಿಟ್ ಮಾಡ್ಕೊಳ್ಳಿ. ಒಳ್ಳೆ ಕಲರ್ ಕಾಂಬಿನೇಷನಲ್ಲಿರೋದು, ಆಲ್ಮೋಸ್ಟ್ ಟ್ರೆಂಡಲ್ಲಿರೋವನ್ನೇ ನಾನು ತರಿಸಿರೋದು. ಕಲರ್ ಕಾಂಬಿನೇಷನ್ ಮಾತ್ರ ಡಿಫ್ರೆಂಟಾಗಿ ಹೊಸ ಕಾಂಬಿನೇಷನ್ಸ್ ಅದು ನಿಮಗೆ ತುಂಬ ಯೂನಿಕ್ ಆಗಿರೋ ಡಿಸೈನು. ಸೊ ಮಿಸ್ ಮಾಡ್ಕೋಬೇಡಿ ಯಾರು ಕೂಡ. ಆಲ್ಮೋಸ್ಟ್ ಇನ್ನು ಮುಂದೆ ಮಾತ್ರ ಟ್ರೆಂಡಲ್ಲಿರೋದೇ ತರ್ತೀನಿ. ಇವೆಲ್ಲ ಟ್ರೆಂಡಲ್ಲೇ ಇದೆ ಆಲ್ಮೋಸ್ಟು. ಬಾರ್ಡರ್ ವೈಸು ಸ್ವಲ್ಪ ದೊಡ್ಡದು ಚಿಕ್ಕದು ಈ ಥರ ಎಲ್ಲ ಥರನೂ ಇದೆ. ಮೈಸೂರು ಸಿಲ್ಕಲ್ಲಿ ಕಾಂಬಿನೇಷನ್ಸು ಆಫ್ ಆ್ಯಂಡ್ ಆಫು ಎಲ್ಲ ಇದೆ. ನೋಡಿ ಯಾವುದು ಬೇಕು ಅಂತ ನೀವು ಇನ್ಸ್ಟಾಗ್ರಾಮ್ ಪೇಜ್ಗೆ ವಿಸಿಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಮನ್ವಿ ಕಲೆಕ್ಷನ್ಸ್ ಅಂತ ಇರುತ್ತೆ. ಸೊ ಅಲ್ಲೋಗಿ ನೀವು ವಿಸಿಟ್ ಮಾಡಿದರೆ ಅಲ್ಲಿ ನಿಮಗೆ ಎಲ್ಲ ಥರದ್ದು ಯಾವ್ದ್ಯಾವ್ದು ಸಾರಿ ನನ್ನಲ್ಲಿ ಅವೈಲೇಬಲ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ನೀವು ಯಾವುದಾದ್ರೂ ಬುಕ್ ಮಾಡ್ಕೋಬೋದು. ಸೊ ನೋಡಿ ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿ ಇದು ಮಾತ್ರ, ವೈಟ್ ವಿತ್
ರೆಡ್ ಕಾಂಬಿನೇಷನ್ ಥರ ಬರೋದು. ನಾನು ಲಾಸ್ಟ್ ಟೈಮ್ ಒಂದರಲ್ಲಿ ವೇರ್ ಮಾಡಿದ್ದೆ, ವೈಟು ವಿತ್ ರೆಡ್ಡು. ಸೊ ಇದು ಬಂದುಬಿಟ್ಟು ಕ್ರೀಮ್ ಕಲರ್ ಇದೆ. ಆ್ಯಕ್ಚುಲಿ ಕ್ರೀಮು ವಿತ್ ಮರೂನ್ ಕಾಂಬಿನೇಷನ್ ಮಸ್ತಿದೆ. ಈಗ ಎಲ್ಲ ಟ್ರೆಂಡಲ್ಲಿ ಮದುವೆ ಸೀರೆಗೆಲ್ಲ ಮದುವೆ ಕಲೆಕ್ಷನ್ಸ್ ಇದನ್ನೇ ತೊಗೊಳ್ತಾ ಇದ್ದಾರೆ ಆಲ್ಮೋಸ್ಟು. ವೈಟು, ಕ್ರೀಮು ವಿತ್ ಮರೂನ್ ಕಲರ್ ಕಾಂಬಿನೇಷನು, ರೆಡ್ ಕಲರ್ ಕಾಂಬಿನೇಷನು, ಪಿಂಕ್ ಕಲರ್ ಕಾಂಬಿನೇಷನ್ ಈ ಥರ. ಸೊ ನಮ್ಮಲ್ಲಿ ಕೂಡ ಅವೈಲೇಬಲ್ ಇದೆ, ನೋಡ್ಕೊಳ್ಳಿ ಆದಷ್ಟು ಯಾರಿಗೆಲ್ಲ ಬೇಕು ಅಂತೇಳ್ಬಿಟ್ಟು. ಸೊ ಇವತ್ತು ಕೆಲವೊಂದಿಷ್ಟು ಬೇರೆ ಬುಕ್ ಆಗಿದ್ದಾವೆ, ಅದನ್ನು ಕಳಿಸ್ಕೊಡ್ಬೇಕು, ಪ್ಯಾಕ್ ಮಾಡಬೇಕು. ಈಗ ಅದಕ್ಕೋಸ್ಕರ ಕೆಳಗಡೆ ತೊಗೊಂಡೋಗಿ ಪ್ಯಾಕ್ ಮಾಡ್ತೀನಿ. ಇವಾಗ ಅದನ್ನು ತೊಗೊಂಡೋಗಿ ಪ್ಯಾಕ್ ಮಾಡಿದ್ರಾಯಿತು ಅಂತ ಬಂದೆ ನಾನು. ಆ್ಯಕ್ಚುಲಿ ಇಲ್ಲಿ ಹಾಗೆ ಸ್ವಲ್ಪ ಅದೊಂದು ಕೆಲಸ ಏನು ನಡೀತಾ ಇತ್ತು, ನೋಡ್ತಾ ಇದ್ದೆ. ಅಲ್ಲಿ ಬನ್ನಿ, ಕೆಳಗಡೆ ಇನ್ನೂ ಕೆಲಸ ಜಾಸ್ತಿ ಇದೆ, ನೋಡಬೇಕು, ಕೆಲಸ ಮುಗಿಸ್ಕೋಬೇಕು. ಬಂದು ಆಮೇಲೆ ಮತ್ತೆ ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸಾಮಾನ್ಯ ಕಲೆಕ್ಷನ್ಸ್ಗೆ ಹೋಗಿ ವಿಸಿಟ್ ಮಾಡಿ. ನೀವು ಕೂಡ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಫಾಲೋವರ್ಸ್ ತುಂಬ ಕಡಿಮೆ ಇದೆ, ಹೊಸ ಪೇಜ್ ಆಗಿರೋದ್ರಿಂದ ಫಾಲೋ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ಅಪ್ಡೇಟ್ನ ತರ್ತೀನಿ. ಇದನ್ನೆಲ್ಲ ಸೆಟಪ್ ಮಾಡಿದ್ದೀನಿ ಅಂತಂದರೆ ನನ್ನ ಬಿಸ್ನೆಸ್ನ ಇನ್ನೂ ದೊಡ್ಡದಾಗಿ ತೊಗೊಂಡೋಗ್ಬೇಕು ಅನ್ನೋ ಪ್ಲ್ಯಾನಲ್ಲೇ ಮಾಡಿದ್ದೀನಿ. ಸೊ ನೀವೆಲ್ಲ ಸಪೋರ್ಟ್ ಮಾಡಿದರೆ ದೊಡ್ಡದಾಗಿ ನಾನು ಕೂಡ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ನ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಕೊಡ್ತೀನಿ. ನೋಡ್ತಿರ್ಬೋದು, ನನ್ನ ಕಸ್ಟಮರ್ ರಿವ್ಯೂ ಎಲ್ಲ ನೋಡ್ಕೊಳ್ಳಿ. ಸೊ ನಾನು ತುಂಬ ರೀಸ್ನೇಬಲ್ ಪ್ರೈಸ್ಗೆ ಒಂದು ತುಂಬ ವರ್ತ್ ಅನ್ನೋ ಥರನೇ ಒಳ್ಳೆ ಕ್ವಾಲಿಟಿ ಜೊತೆಗೆ ಅಫೋರ್ಡೆಬಲ್ ಪ್ರೈಸಲ್ಲೇ ಕೊಡ್ತಿರೋದು. ಜಾಸ್ತಿ ಪ್ರೈಸ್ನ ನಾನು ಇಟ್ಟಿಲ್ಲ. ಜಸ್ಟ್ ನಿಮಗೆ 1500, 1600, 1700 ಅದರಲ್ಲಿ ತುಂಬ ಕ್ವಾಲಿಟಿ ಇರೋವಂಥದ್ದು. ಫಸ್ಟ್ ಕ್ವಾಲಿಟಿ, ನಾನು ಯಾವುದೇ ಲೋ ಕ್ವಾಲಿಟಿದು ಯಾವುದೂ ತರಿಸಲ್ಲ. ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಮಾಡಲ್ಲ ನಾನು ಯಾವಾಗೇ ಆಯಿತು. ಸೊ ಒಳ್ಳೆ ಕ್ವಾಲಿಟಿನಲ್ಲಿದೆ. ಆ ರೇಂಜಲ್ಲಿ ಅದಕ್ಕೆ ತಕ್ಕಾಗಿ ಅದಕ್ಕಿಂತ ಬೆಸ್ಟ್ ಪ್ರೈಸ್ ಅಪ್ಪ ಅಂತಲೇ ಅನಿಸಿರ್ಬೇಕು ನಿಮಗೆ. ಹೌದು, ತುಂಬ ಲೋ ಕ್ವಾಲಿಟಿ ಇತ್ತು, ಪ್ರೈಸ್ ಮಾತ್ರ ಜಾಸ್ತಿ ಇತ್ತು ಅಂತ ನಿಮಗೆ ಯಾವತ್ತೂ ಅನಿಸಲ್ಲ. ನೀವು ಕೊಟ್ಟಿರೋ ಪ್ರೈಸ್ಗೆ ಅದಕ್ಕಿಂತ ಒಳ್ಳೆ ಕ್ವಾಲಿಟಿನಲ್ಲೇ ನಾನು ನಿಮಗೆ ಕೊಡೋದು. ನಮ್ಮ ಸರ್ವಿಸ್ ನೋಡಿಕೊಂಡು ನೀವು ಆಮೇಲೆ ಬೇಕಾದರೆ ನನ್ನ ಹತ್ರ ಬಟ್ಟೆಗಳನ್ನು ತೊಗೊಳ್ಬೋದು. ನೋಡಿ, ಈ ಕಡೆ ಮಾತ್ರ ಇದು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಆನ್ಲೈನ್ ಕ್ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಸೆಟಪ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ನನ್ನ ಒಂದು ಆಫೀಸ್ ರೂಮ್ ಅಲ್ಲಿ ಚಿಕ್ಕದಾಗಿದೆ. ಅದು ಏನಾದರೂ ಯಾರೋ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಜನ ಬಂದಾಗ, ಯಾರಾದರೂ ಪೇರೆಂಟ್ಸ್ ಈ ಥರ ಬಂದಾಗ ಅವ್ರಿಗಾಗಿ ಆ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ವಿಡಿಯೋ ಪರ್ಪೋಸ್ ಕಂಪ್ಲೀಟಾಗಿ ಈ ಒಂದು ರೂಮ್ನ ಸೆಟಪ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ನನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ, ಸಾರಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ವೀಡಿಯೋಸ್ ಮಾಡಲಿಕ್ಕೆ ಕೂಡ ಟೇಬಲ್ ಬೇಕಾಗುತ್ತೆ. ಇವನ್ ನನಗೂ ಆನ್ಲೈನ್ ಕ್ಲಾಸ್ ಇದ್ದಾಗ ಆನ್ಲೈನಲ್ಲಿ ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿರುತ್ತೆ ಈ ರೂಮಲ್ಲಿ. ಅದಕ್ಕೆ ಇಲ್ಲಿ ನಾನು ಇದನ್ನು ಸೆಟಪ್ ಮಾಡಿದ್ದೀನಿ. ಬಟ್ ಇದೆಲ್ಲ ಹಾಗೆ ನನ್ನ ಮಕ್ಕಳು ಬಂದಾಗ ಆಟ ಆಡಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ. ತುಂಬ ಸ್ಪೇಸಿಯಸ್ ಆಗಿರಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಏನಮ್ಮ ನ್ಯೂ ಸ್ಟಾಕ್ ಬಂದವ? ಹೌದ್ರಿ, ನ್ಯೂ ಸ್ಟಾಕ್. ಏನು ರೇಟ್, ಏನೇನು ರೇಟ್ ಇಟ್ಟಿರಿ? ನಮ್ಮಲ್ಲಿ ಈಗ ನಮ್ಮ ಜನ ಯಾವ ರೇಂಜಿಗಿದ್ದಾವೆ ನಿಮ್ಮಲ್ಲಿ? ನಮ್ಮ ಜನ ಡೈಲಿ ವೇರ್ಗೂ ಕೂಡ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲವೊಂದಿಷ್ಟು ಡೈಲಿ ವೇರ್ಗೆ ಇಟ್ಟಿದ್ದೀನಿ. ಉಳಿದಿರೋ ಇವೆಲ್ಲ ಕೂಡ ಮೈಸೂರು ಸಿಲ್ಕ್ ಇದೆಲ್ಲ ಫುಲ್ಲು ದೊಡ್ಡ ಸ್ಟಾಕ್ ಇದು. ಅದನ್ನ ಇದರಲ್ಲಿ ಇವೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ನಮಗೆ 900ರಿಂದ ಇದ್ದಾವೆ. 999. ಈಗ ಆಷಾಢ ಸೇಲ್ ನಡೀತಾ ಇರೋದ್ರಿಂದ ಆಷಾಢ ಸೇಲಲ್ಲಿ ಈಗ ವರಮಹಾಲಕ್ಷ್ಮಿ ಪೂಜೆಗೆ, ರಕ್ಷಾಬಂಧನಕ್ಕೆ, ಭೀಮ್ನ ಅಮಾವಾಸ್ಯೆಗೆ ಎಲ್ಲ ಥರದ್ದು ಕೂಡ ಸ್ಟಾಕ್ ಇದೆ. ಯಾರಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇವೆಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿನಲ್ಲಿರುವಂಥ ಒಂದು ಸೀರೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ನಮ್ಮಲ್ಲಿ ಕ್ವಾಲಿಟಿ ಇದೆ ಅಂತ ನೋಡ್ತಿರ್ಬೋದು. ನೋಡಿ ಇಲ್ಲಿ ನಮ್ಮಲ್ಲಿ ಹೇಗಿದೆ ಕ್ವಾಲಿಟಿ ಅಂತ ನೋಡಿ ಹೇಗಿದೆ. ಈ ಗಂಡ ಬೇರೆ ಡಿಸೈನ್ ನ್ಯೂ ಟ್ರೆಂಡಿಂಗಲ್ಲಿ ನಿಮಗೆ ನೋಡ್ತಿರ್ಬೋದು. ಈ ಜರಿ ಬಾರ್ಡರ್ ಇರುವಂಥ ಜರಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ ಅಂತ ಹೇಳ್ಬಿಟ್ಟು. ತುಂಬ ಇದು ನಮ್ಮಲ್ಲಿ ಮಾತ್ರ ಈ ಒಂದು ಐಟಮ್ ತುಂಬಾ ಬೇಡಿಕೆ ಇದೆ, ಡಿಮ್ಯಾಂಡ್ ಇದೆ. ಬಹಳಷ್ಟು ಜನ ಕೇಳ್ತಿದ್ದಾರೆ ಇದೇ ಬೇಕು ಅಂತ ಹೇಳ್ಬಿಟ್ಟು. ಈಗ ಜಾಸ್ತಿ ಸೋಲ್ಡ್ ಔಟ್ ಆಗಿರೋದು ಕೂಡ ಇದೇ ಕ್ವಾಲಿಟಿನಲ್ಲಿರುವಂಥದ್ದು, ಇದೇ ಪ್ಯಾಟರ್ನ್ ಇರೋದು. ಸೊ ಇನ್ನೂ ಒಂದು ನಿಮಗೆ ತೋರಿಸ್ತೀನಿ ಚೆಕ್ಸಲ್ಲಿ.
ನೋಡಿ ಯಾವ ಥರ ಇದೆ ಅಂತ ನೋಡಿ ಹೇಗಿದೆ. ಇಲ್ಲಿ ಕೂಡ ನೋಡ್ಬೋದು ನೀವು, ಬಾರ್ಡ್ರಲ್ಲಿ ನೋಡ್ಬೋದು, ಚೆಕ್ಸ್ ನೋಡ್ಬೋದು. ತುಂಬ ಏನು ಫಸ್ಟ್ ಕ್ವಾಲಿಟಿ, ನಿಮಗೆ ಪ್ರೀಮಿಯಂ ಕ್ವಾಲಿಟಿ ನಾನು ನೋಡ್ಬೋದು. ಸೊ ಸಾಕಷ್ಟು ಕಲೆಕ್ಷನ್ಸ್ ಇದೆ, ಸಾಕಷ್ಟು ಕಲರ್ಸ್ ಇದೆ. ಇದನ್ನ ಆಲ್ರೆಡಿ ನಾನು ನನ್ನ ಪೇಜಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಸಮನ್ವಿ ಕಲೆಕ್ಷನ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಳ್ಳಿ. ನಿಮಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು 7019982019 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತಗೊಂಡು ಕಳಿಸ್ಕೊಳ್ಳಿ, ನಾವು ನಿಮಗೆ ಕಳಿಸ್ಕೊಡ್ತೀವಿ. ಏನಮ್ಮ ಮತ್ತೆ ನ್ಯೂ ಸ್ಟಾಕ್ ಬಂದಿದ್ದಾವ? ಹೌದು, ನ್ಯೂ ಸ್ಟಾಕ್ ಬಂದಿದೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ. ನ್ಯೂ ಸ್ಟಾಕಲ್ಲಿ ಯಾವ್ಯಾವ ಥರ ಡಿಸೈನ್ಸ್ ಬಂದಿದೆ ಅಂತ ತೋರಿಸ್ತೀನಿ ಒಂದೊಂದಾಗಿನೇ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಎಲಿಫೆಂಟ್ ಬಾರ್ಡ್ರಲ್ಲಿ ಬಂದಿರೋಂಥದ್ದು. ಯಾರಿಗೆ ಚಿಕ್ಕ ಬಾರ್ಡರ್ ಇಷ್ಟ ಆಗುತ್ತೆ ಅವರು ಈ ಒಂದು ಕಾನ್ಸೆಪ್ಟ್ ತುಂಬ ಇಷ್ಟಪಡ್ತಾರೆ. ನೋಡಿ, ಬಾರ್ಡರಲ್ಲಿ ಜರಿ ವರ್ಕ್ ಇಷ್ಟು ನೀಟಾಗಿ ಬಂದಿದೆ ವರ್ಕ್ ಅಂತ. ಸೊ ಅಲ್ಲಲ್ಲಿ ಬುಟ್ಟಾಸಲ್ಲಿ ಕೂಡ ಎಲಿಫೆಂಟ್ ಡಿಸೈನ್ ಬಂದಿದೆ. ನಿಮಗೆ ಕಲರ್ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈಗ ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಕಲರ್ ಕಾಂಬಿನೇಷನ್ಸ್ ಇದೆ ನಿಮಗೆ. ಸೊ ಇದು ಒಂಥರ ಪರ್ಪಲ್ ಕಲರ್ ವಿತ್ ರಾಮ ಗ್ರೀನ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಇದು ಮಾತ್ರ ಅಷ್ಟೇ ಸಾಫ್ಟ್ ಆಗಿ, ಬಟರ್ ಸಾಫ್ಟ್ ಅಂತ ಹೇಳ್ತಾರಲ್ವಾ, ಆ ತರ ಇದೆ. ಕ್ಲಾತ್ ಮಾತ್ರ ತುಂಬಾ ಪ್ರೀಮಿಯಂ ಕ್ವಾಲಿಟಿನಲ್ಲಿರುವಂತದ್ದು. ಇದು ಒಂದು. ಇದರಲ್ಲಿ ನಿಮಗೆ ಕಲರ್ಸ್ ಬೇಕು, ಕಲರ್ ಆಪ್ಷನ್ಸ್ ಇಲ್ವಾ ಅಂತ ಕೇಳಿದ್ರೆ ತುಂಬಾನೇ ಇದೆ. ಅದನ್ನ ಆಲ್ರೆಡಿ ನಾನು ಸಮನ್ವಿ ಕಲೆಕ್ಷನ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಹೋಗಿ ಚೆಕ್ ಮಾಡಿ. ಈ ಎಲಿಫೆಂಟ್ ಬಾರ್ಡರ್ ಡಿಸೈನ್ ಅಲ್ಲಿ ಯಾವೆಲ್ಲ ಕಲರ್ಸ್ ನಿಮಗೆ ಸಿಗುತ್ತೆ ಅಂತ ಅದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ರೀತಿ ಇದೆ ನೋಡಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ನೋಡಿ ಅನುಶ್ರೀ ಸ್ಯಾರೀಸ್ ಏನ್ ನೋಡ್ತಿದ್ರಲ್ವಾ ನೀವು, ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು. ನೋಡಿ ಇಲ್ಲಿ ಬೆಂಟೆಕ್ಸ್ ಬಾರ್ಡರ್, ಇಲ್ಲಿ ನೋಡಿ ವರ್ಕ್ ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಅದ್ರ ಜೊತೆಗೆ 1000 ಬುಟ್ಟಾಸ್ ಕಾನ್ಸೆಪ್ಟ್ ಕೂಡ ಇದರಲ್ಲಿ ಬಂದಿದೆ. ನಿಮ್ಗೆ ಅಲ್ಲಲ್ಲಿ ಬುಟ್ಟಾಸ್ ಬರುತ್ತೆ. ಇದರ ಪಲ್ಲು ಜೊತೆಗೆ ನಿಮ್ಗೆ ಬ್ಲೌಸ್ ಕೂಡ ಬುಟ್ಟಾಸ್ ಅಲ್ಲಿ ಬರೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ ಸಿಗುತ್ತೆ ನಿಮ್ಗೆ. ನೋಡ್ತಿರ್ಬೋದು ಇದರಲ್ಲಿ ನಿಮ್ಗೆ ಕಲರ್ ಆಪ್ಷನ್ಸ್ ಇಲ್ವಾ ಅಂದ್ರೆ ಅದು ಕೂಡ ಇದೆ. ಅದು ಆಲ್ರೆಡಿ ನಾನು ಕಲರ್ ಆಪ್ಷನ್ಸ್ ನ ಅಪ್ಲೋಡ್ ಮಾಡಿದ್ದೀನಿ ಸಮನ್ವಿ ಕಲೆಕ್ಷನ್ಸ್ ಅಲ್ಲಿ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿಂದ ಕೂಡ ಸಿಗುತ್ತೆ. ನಿಮ್ಗೆ ಇಲ್ಲ ಅಂತಂದ್ರೆ 7019982019 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಕಲರ್ಸ್ ಆಪ್ಷನ್ಸ್ ಕೂಡ ನಾನು ಸೆಂಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ. ವಾಟ್ಸಪ್ ಕಾಲ್ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇದು ಒಂದು ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು ಇದೆ. 1000 ಊಟ ಡಿಸೈನ್ ಅಲ್ಲಿ ಕೂಡ ಇದೆ. ಜೊತೆಗೆ ಮಿಡಲ್ ಅಲ್ಲಿ ಈ ರೀತಿ ಆಫ್ ಅಂಡ್ ಆಫ್ ಡಿಸೈನ್ ಅಲ್ಲಿ ನಿಮಗೆ ಗೊತ್ತಾಗಿದೆ ಅಲ್ವಾ. ಇದರಲ್ಲಿ ಹೊಸ ಟ್ರೆಂಡಿಂಗ್ ಅಲ್ಲಿರುವಂಥದ್ದು, ಇದು ಜಾಸ್ತಿ ಪೇಜ್ಗಳಲ್ಲಿ ಬಂದಿಲ್ಲ. ಸೊ ಹೊಸದಾಗಿರುವಂಥದ್ದನ್ನೇ ನಾನು ಇಲ್ಲಿ ಸ್ಟಾಕ್ನ ತರಿಸಿದ್ದೀನಿ. ನೋಡ್ತಿರ್ಬೋದು, ಮಿಡಲ್ ಅಲ್ಲಿ ಇಷ್ಟು ಒಳ್ಳೆ ಒಂದು ಡಿಸೈನ್ ಬಂದಿದೆ. ನಿಮಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಯಾರಿಗೆಲ್ಲ ಬೇಕು ಇದರಲ್ಲಿ ಕಲರ್ ಆಪ್ಷನ್ಸ್ ಅಂತ ಅಂದ್ರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಸಮನ್ವಿ ಕಲೆಕ್ಷನ್ಸ್ ಅಲ್ಲಿ, ಹೋಗಿ ಫಾಲೋ ಮಾಡ್ಕೊಳ್ಳಿ ನನ್ನ ಪೇಜ್ನ. ಅಲ್ಲಿ ನಿಮಗೆ ಕಲರ್ಸ್ ಯಾವ್ದೆಲ್ಲ ಬೇಕು ಅಂತ ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ. ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ನ ಅಪ್ಡೇಟ್ನ ನಾನು ಕೊಡ್ತಾ ಇರ್ತೀನಿ. ಯಾವ್ದು ಬೇಕು ಅಂತ ಪಟಾಪಟ್ ಬುಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಎಲ್ಲ ವರಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಹೊಸ ಜೊತೆಗೆ ನಿಮ್ಗೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂತ ಜಾಸ್ತಿ ಪ್ರೈಸ್ ಅಲ್ಲಿ ಕೊಡ್ತಾ ಇಲ್ಲ, ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇಂಥ ಒಳ್ಳೆ ಒಂದು ಕ್ವಾಲಿಟಿನಲ್ಲಿ ತುಂಬಾ ಕಡಿಮೆ ಬೆಲೆನಲ್ಲಿ ಕೊಡ್ತಾ ಇದ್ದೀವಿ, ಥ್ಯಾಂಕ್ ಯು ಅಂತಾನೆ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಅದೇ ರೀತಿ ನಾನು ಕೊಡ್ತಾ ಇರೋದು. ಸೊ ಇಷ್ಟು ಸ್ಟಾಕ್ ಇದೆ, ಯಾವ್ದು ಬೇಕು ಅಂತ ಬುಕ್ ಮಾಡ್ಕೊಳ್ಳಿ ಪಟಾಪಟ್ ಅಂತ ಹೇಳ್ಬಿಟ್ಟು. ಸೊ ರಕ್ಷಾಬಂಧನಕ್ಕೆ ಯಾರಾದರೂ ನಿಮ್ಮ ಅಕ್ಕ ತಂಗಿಯರಿಗೆ ಕೊಡೋದಿದ್ರೆ ಕೊಡ್ಬೋದು, ಭೀಮ್ ಅಮಾವಾಸ್ಯೆಗೆ ನಿಮ್ಮ ಹೆಂಡತಿಯರಿಗೆ ಕೊಡ್ಬೋದು. ನೋಡಿ ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ ನಿಮಗೆ. ಸೊ ಯಾರು ಬೇಕಾದರೂ ನೀವು ಬುಕ್ ಮಾಡ್ಕೋಬೋದು. ಗಿಫ್ಟ್ ಪರ್ಪೋಸ್ ಮಾತ್ರ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಯಾರಿಗೆ ಯಾವುದು ಕಲರ್ ಇಷ್ಟ ಆಯ್ತು, ಯಾವ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.